ದೀಪದ ಕೆಳಗೆ ಯಾಕೆ ಅಕ್ಕಿಯನ್ನು ಹಾಕಬೇಕು? ಕೇವಲ ಪೂಜೆ ಮಾಡೋ ವಿಧಾನದಲ್ಲಿ ಯಾವ ಪೂಜೆಯಿಂದ ಯಾವ ಪ್ರತಿಫಲ ಸಿಗುತ್ತೆ ಅಂತ ನಿಮಗೆ ಗೊತ್ತಾ? ಅದನ್ನು ತಿಳ್ಕೊಂಡು ಮಾಡಿದ್ರೆ ಬಹಳಷ್ಟು ಯಶಸ್ಸು ನಮಗೆ ಸಿಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ನಾವು ದೀಪ ಹಚ್ಚಿ ಪೂಜೆ ಮಾಡ್ತಾನೆ ಇರ್ತೀವಿ. ಅದರಲ್ಲೂ ಕಾರ್ತಿಕ್ ಮಾಸದಲ್ಲಿ ತಪ್ಪದೆ ದಿನನಿತ್ಯ ಕಾರ್ತಿಕ್ ಮಾಸ ಮುಗಿಯೋವರೆಗೂ ಕೂಡ ಗೋಧೂಳಿ ಲಗ್ನದಲ್ಲಿ ದೀಪಾರಾಧನೆಯನ್ನು ಮಾಡ್ತಾ ಇರ್ತೀವಿ. ಅದರಲ್ಲೂ ಈ ರೀತಿಯ ದೀಪ ಹಚ್ಚೋದು ನಿಮ್ಮೆಲ್ಲರಿಗೂ ತಿಳಿದಿದೆಯಾ? ಹಾಗಿದ್ರೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ತಿಳಿದುಕೊಳ್ಳಿ. ದೀಪದ ಕೆಳಗೆ ಅಕ್ಕಿ ಯಾಕೆ ಹಾಕಬೇಕು? ಹಾಗೆ ಆ ರೀತಿ ದೀಪ ಬೆಳಗೋದ್ರಿಂದ ಏನು ಲಾಭ ಇರಬಹುದು? ದೀಪದ ಕೆಳಗೆ ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಹಾಕಿ ದೀಪಾರಾಧನೆ ಯಾಕೆ ಮಾಡ್ತಾರೆ ಗೊತ್ತಾ? ಸೊ ಈ ವಿಡಿಯೋ ಮೂಲಕ ಇವನ್ನೆಲ್ಲ ನೀವು ತಿಳಿದುಕೊಳ್ಬೋದು. ದೀಪದ ಕೆಳಗೆ ಅಕ್ಷತೆ ಅಥವಾ ಅಕ್ಕಿ ಕಾಳು ಹಾಕೋದ್ರಿಂದ ಯಾವ ರೀತಿ ಫಲ ಸಿಗುತ್ತೆ, ಯಾಕೆ ಅದನ್ನು ಹಾಕಿ ದೀಪ ಬೆಳಗಿಸ್ಬೇಕು ಅನ್ನೋ ಮಾಹಿತಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಮೊದಲು ದೀಪದ ಕೆಳಗೆ ಒಂದು ಪದ್ಮದಳದ ರಂಗೋಲಿಯನ್ನು ಹಾಕ್ಕೊಂಡು ನಂತರ ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಕಿ ಒಂದಿಡಿ ಅಕ್ಕಿನ ಅದ್ರ ಮೇಲೆ ಹಾಕೊಬೋದು. ಇನ್ನೊಂದು ಕಡೆ ನೀವು ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳಲ್ಲಿ ಒಂದಿಡಿ ಎಳ್ಳನ್ನು ತೆಗೆದು ಅದ್ರ ಮೇಲೆ ರಂಗೋಲಿ ಮೇಲೆ ಹಾಕಿ ಸಮತಟ್ಟಾಗಿ ಮಾಡಿ ಅದ್ರ ಮೇಲೆ ನಂತರ ಅರಿಶಿನ ಕುಂಕುಮನ ಹಾಕಿ ದೀಪನ ಇಟ್ಟು ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪಕ್ಕೆ ಅರಿಶಿನ ಕುಂಕುಮನ ಹಚ್ಚಿ ದೀಪನ ಹಚ್ಚೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಗೊತ್ತಾ ನಿಮಗೆ? ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ. ಮನೆಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಿದಂತೆ. ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ಶನಿದೇವರ ಹಾಗೂ ಭೈರವ ದೇವರ ಹಾಗೂ ಅಷ್ಟ ದಿಕ್ಪಾಲಕರ ಅನುಗ್ರಹ ಸಿಗುತ್ತೆ. ಕಾಳಿಮಾತೆಯ ಅನುಗ್ರಹ ಕೂಡ ಸಿಗುತ್ತೆ. ಹಾಗೆ ಕ್ಷೇತ್ರ ಪಾಲಕರು ಅಂದರೆ ನಿಮ್ಮೂರಿನ ದೇವತೆಗಳ ಅನುಗ್ರಹ ಕೂಡ ನಿಮಗೆ ಆಗುತ್ತೆ. ಕಪ್ಪು ಎಳ್ಳು ಹಾಕೋದ್ರಿಂದ ಇಷ್ಟು ದೇವರುಗಳ ಅನುಗ್ರಹಗಳನ್ನು ನೀವು ಪಡಿಬಹುದು. ಆಮೇಲೆ ಆ ದೇವರುಗಳ ಪ್ರೊಟೆಕ್ಷನ್ ನಿಮ್ಮ ಮೇಲಿರುತ್ತೆ. ಯಾವ ರೀತಿ ಮಾಡೋದ್ರಿಂದ ನಿಮಗೆ ಯಾವ ಪ್ರತಿಫಲ ಸಿಗುತ್ತೆ, ಅಷ್ಟಶಕ್ತಿಗಳನ್ನು ನೀವು ಪಡೆದುಕೊಳ್ಬಹುದು. ದೀಪ ಯಾವ ರೀತಿ ಉರಿಯುತ್ತೆ ಅಂತ ದೀಪ ಉರಿಯೋದನ್ನು ನೋಡಿ ಕೂಡ ಹೇಳ್ಬೋದು. ಯಾವ ರೀತಿ ಎನರ್ಜಿ ಇದೆ ಅಂದರೆ ಒಳ್ಳೆ ಶಕ್ತಿ ಇದೆ ಅಂತ ಕೂಡ ತಿಳ್ಕೊಳ್ಬಹುದು. ದೀಪದ ಎಣ್ಣೆಯಿಂದ ಕೂಡ ಆ ಕೆಲಸ ಆಗುತ್ತಾ ಇಲ್ವಾ ಅಂತ ಕೂಡ ತಿಳ್ಕೊಬಹುದು. ದೀಪ ಏನಾದರೂ ಮಧ್ಯ ಕೆಟ್ಟು ಹೋದರೆ, ಸರಿಯಾಗಿ ಉರಿಯದೇ ಹೋದರೆ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ತಿಳ್ಕೊಬಹುದು. ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆಗುತ್ತೋ ಇಲ್ವೋ ಅನ್ನೋದು ಕೂಡ ದೀಪ ಉರಿಯುವಾಗ ತಿಳ್ಕೊಳ್ಬಹುದು. ದೀಪದ ಬತ್ತಿ ಏನಾದರೂ ಚಿಟಪಟ ಅಂತ ಸದ್ದು ಬಂದರೆ ದೈವದ ಶಕ್ತಿ ಜಾಸ್ತಿ ಹೆಚ್ಚಾಗಿದೆ ಅಂತ ಅರ್ಥ. ದೀಪದ ಬತ್ತಿಯಲ್ಲಿ ಹೂ ಬಂದರೆ ನೀವು ಬೇಡ್ಕೊಂಡಿದ್ದ ಕೆಲಸ ಈಡೇರುತ್ತೆ ಅಂತ ತಿಳಿಸುತ್ತೆ. ದೀಪ ಜೋರಾಗಿ ನೇರವಾಗಿ ಉರಿಯುತ್ತಿದ್ದರೆ ದೈವಶಕ್ತಿ ಮನೆಯಲ್ಲಿ ಹೆಚ್ಚಾಗಿದೆ ಅಂತ ಅರ್ಥ ಮಾಡ್ಕೊಬಹುದು. ಹಾಗೆ ದೀಪ ನಿಧಾನವಾಗಿ ತುಂಬ ಸಮಯದವರೆಗೂ ಉರಿಯೋದು ಕೂಡ ತುಂಬ ಒಳ್ಳೆಯ ಎನರ್ಜಿಯನ್ನು ಸಾಬೀತುಪಡಿಸುತ್ತೆ. ದೀಪ ಹಚ್ಚೋದ್ರಿಂದ ಅಷ್ಟೇ ಅಲ್ಲ, ಯಾವ ರೀತಿ ಹಚ್ಚಿದ್ರೆ ಯಾವ ವಸ್ತುಗಳನ್ನು ಎಣ್ಣೆಯನ್ನು ಬಳಸಿ ಹಚ್ಚಿದ್ರೆ ಪೂರ್ಣ ಫಲ ಸಿಗುತ್ತೆ ಅಂತ ನೀವು ತಿಳ್ಕೊಂಡು ಮಾಡೋದ್ರಿಂದ ಕೂಡ ಒಳ್ಳೆಯದು. ಈ ದೀಪ ಹಚ್ಚಿ ಆರಾಧನೆ ಮಾಡೋ ಮುಂಚೆ ವಿಘ್ನೇಶ್ವರನ ನೆನೆದು ಮಾಡೋದ್ರಿಂದ ತುಂಬ ಉತ್ತಮವಾದ ಪ್ರತಿಫಲವನ್ನು ನಾವು ನೋಡ್ಬೋದು. ಹಾಗೆ ದೀಪ ಹಚ್ಚುವಾಗ ಭಕ್ತಿಯಿಂದ ನಿಷ್ಠೆಯಿಂದ ಈ ದೀಪನ ಹಚ್ಚಿ. ಈ ರೀತಿ ದೀಪ ಹಚ್ಚೋದು ತುಂಬಾ ವಿಶೇಷವಾದದ್ದು. ಹಾಗೆ ನಿಮಗೆ ಅದೃಷ್ಟ ಮತ್ತು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಹಾಗೆ ಕೊನೆ ಕಾರ್ತಿಕ ಮಾಸದಲ್ಲಿ ಈ ರೀತಿಯ ದೀಪಾರಾಧನೆಯನ್ನು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ನೀವು ಮಾಡಿ. ನಿಮಗೆ ತೋರಿಸೋದಕ್ಕೋಸ್ಕರ ದೀಪನ ಹೀಗಿಟ್ಟಿದೆ. ಆದರೆ ದೀಪನ ದೇವರ ಮುಂದೆ ಮುಖ ಮಾಡಿ ಇಟ್ಟು, ನಾನು ದೀಪನ ದೇವರ ಮುಂದೆ ಮುಖ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ದೀಪಕ್ಕೆ ಅರಿಶಿನ ಕುಂಕುಮನ ಹಚ್ಕೊಂಡು ನಂತರ ಬತ್ತಿಯನ್ನು ಹಾಕಿ ಅದಕ್ಕೆ ತುಂಬ ಎಣ್ಣೆ ಬಿಟ್ಟು ನಂತರ ಹೂವನ್ನು ಇಟ್ಟು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಪೂಜೆ ಸ್ಟಾರ್ಟ್ ಮಾಡುವಾಗ ಪ್ರತಿ ಸಲನೂ ಪೂಜೆ ಸ್ಟಾರ್ಟ್ ಮಾಡುವಾಗ ಒಂದೇನಾದರೂ ಒಂದು ಶುಭ ಶಕುನ ನಿಮಗೆ ಆಗುತ್ತೆ. ಪಲ್ಲಿ ಅಥವಾ ಏನಾದರೂ ಸೌಂಡ್ ಮಾಡೋದು, ಸದ್ದು ಮಾಡೋದು ಅಥವಾ ಗಂಟೆ ಸೌಂಡು. ನನಗೆ ಈ ದೀಪಾರಾಧನೆ ಮಾಡೋಕ್ಕೆ ಮುಂಚೆ ಪಕ್ಕದಲ್ಲಿ ಶನೇಶ್ವರನ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಗಂಟೆ ಸದ್ದು ಬಂತು. ಮನಸ್ಸಲ್ಲಿ ಅನ್ಕೊತಾ ಇದ್ದೆ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತಾ ಅಂತ. ಆವಾಗ ಗಂಟೆ ಸದ್ದು ಬಂತು. ಹಾಗೆ ಪಲ್ಲಿ ಕೂಡ ಸದ್ದು ಮಾಡ್ತು. ಒಳ್ಳೆ ಶಕುನನೇ ಆಯಿತು. ಹಾಗೆ ಒಂದು ಹುಡುಗ ಕೂಡ 3 ಸಲ ಸೀನಿತ್ತು ಕೂಡ. ಅದನ್ನೆಲ್ಲ ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತ ಅನ್ಕೊಬೋದು. ಈ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪಾಸಿಟಿವ್ ಎನರ್ಜಿ ಸಿಕ್ಕೇ ಸಿಗುತ್ತೆ ನಿಮಗೆ. ನನಗೂ ಮನಸ್ಸಲ್ಲಿ ಒಂದು
ಏನಾದರೂ ಬೇಡಿಕೊಂಡು ದೀಪ ಹಚ್ಚಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಬೇಡಿಕೊಂಡು ದೀಪ ಹಚ್ತಾ ಇದ್ದೆ. ಈಗ ದೀಪ ಹಚ್ಚಿದ ಮೇಲೂ ಕೂಡ ಚೆನ್ನಾಗಿ ಉರಿತಾ ಇದೆ. ದೀಪದಲ್ಲಿ ಹೂವು ಕೂಡ ಬಂದಿದೆ. ನಾನು ಬೇಡ್ಕೊಂಡಿದ್ದಾಗುತ್ತೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗಿದೆ. ನಾನಿಲ್ಲಿ ದೀಪಕ್ಕೆ ಎಲ್ಲ ಥರದ್ದು ಅಂದರೆ 5 ಥರದ ಎಣ್ಣೆ ಮಿಕ್ಸ್ ಆಗಿರೋವಂಥದ್ದು ನಿಮಗೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ದೀಪದ ಎಣ್ಣೆ ಕೊಡಿ ಅಂದರೆ ಕೊಡ್ತಾರೆ. 5 ಥರದ್ದು ಮಿಕ್ಸ್ ಆಗಿರೋವಂಥದ್ದು. ಅದು ಘಮ ಕೂಡ ತುಂಬಾ ಸುವಾಸನೆ ಇರುತ್ತೆ. ಆ ಎಣ್ಣೆನ ತಂದು ನಾವು ದೀಪಕ್ಕೆ ಡೈಲಿ ದೇವ್ರ ಪೂಜೆ ಮಾಡುವಾಗಲೂ ಕೂಡ ಇದೇ ಎಣ್ಣೆನ ನಾವು ಬಳಸೋದು. ನೀವು ಕೂಡ ಅದೇ ಎಣ್ಣೆ ತಂದು ಬಳಸ್ಕೊಳ್ಳಿ, ಒಳ್ಳೆಯದು. ಪಂಚತೈಲಗಳು ಮಿಕ್ಸ್ ಆಗಿರುವಂಥ ಎಣ್ಣೆ ಆಗಿರುತ್ತದು. ಅದರಿಂದ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಪೂಜೆ ಮಾಡುವಾಗ. ದೀಪ ಉರಿಯುವಾಗ ಎಣ್ಣೆ ಸುವಾಸನೆ ಏನಿರುತ್ತೆ ಅದು 2 ಪಟ್ಟು ಹೆಚ್ಚಾಗುತ್ತೆ. ಆವಾಗಲೇ ಗೊತ್ತಾಗುತ್ತೆ ಪೂಜೆ ನಾವು ಮಾಡಿದ್ದು ದೇವರಿಗೆ ಸಲ್ಲಿದೆ ಅಂತ. ಹಾಗೆ ದೀಪನ ನೋಡಿ ನಾನು ಗಂಧದ ಕಡ್ಡಿನಲ್ಲೇ ಹಚ್ತಾ ಇದ್ದೀನಿ. ಗಂಧದ ಕಡ್ಡಿನ ಹಚ್ಕೊಂಡು ಆಮೇಲೆ ಬತ್ತಿನ ಹಚ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಕಡ್ಡಿ ಪಟ್ಟಣದಲ್ಲಿ ದೀಪನ ಹಚ್ಚಬೇಡಿ. ಯಾವಾಗಲೂ ಅಷ್ಟೇ ಮನೆಯಲ್ಲಿ ದೀಪ ಹಚ್ಚಬೇಕಾದ್ರೆ ಗಂಧದ ಕಡ್ಡಿಗೆ ಮೊದಲು ಹಚ್ಕೊಂಡು ಆನಂತರ ಗಂಧದ ಕಡ್ಡಿಯಿಂದ ದೀಪನ ಹಚ್ಚಬೇಕು. ನಾನೀಗ ಗಂಧದ ಕಡ್ಡಿನಲ್ಲಿ 2 ದೀಪಗಳನ್ನು ಕೂಡ ಬೆಳಗಿಸ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಉರಿತಾ ಇದೆ ದೀಪ. ಹಾಗೆ ಇದನ್ನು ಹಚ್ಚಾದ ನಂತರ ಪೂಜೆ ಮಾಡಬೇಕು. ಫಸ್ಟು ವಿಘ್ನೇಶ್ವರಂಗೆ ಮಾಡಿ, ಆನಂತರ ಮನೆ ದೇವ್ರುಗಳಿಗೆ ಮಾಡಿ, ಆಮೇಲೆ ನಿಮ್ಗೆ ಇಷ್ಟ ದೇವ್ರುಗಳಿಗೆ ಮಾಡಿ, ಆ ನಂತರ ಏನು ಈ ದೀಪ ಹಚ್ಚಿದ್ವಿ ಇದಕ್ಕೆ ಬೇಡಿಕೊಂಡು ದೀಪನ ಬೆಳಗ್ಗೆ ಲಕ್ಷ್ಮಿನ ಕೇಳ್ಕೊಳ್ಳಿ. ನಮ್ಮ ಮನೆಗೆ ಬಾರಮ್ಮ ಅಂತ ಕೇಳಿಕೊಂಡು ನಮಗೆ ಒಳ್ಳೇದು ಮಾಡು, ಅಷ್ಟೈಶ್ವರ್ಯ ಕೊಡಮ್ಮ ಅಂತ ಕೇಳ್ಕೊಬೇಕು. ಹಾಗೆ ಶನೀಶ್ವರಂಗೆ 7.5 ಇದ್ದವರು ಕೂಡ ಈ ದೀಪಾರಾಧನೆ ಮಾಡೋದ್ರಿಂದ ಅವ್ರಿಗೆ ಶನಿಯ ಅನುಗ್ರಹ ಸಿಗುತ್ತೆ, ಶನಿದೇವರ ಅನುಗ್ರಹ ಸಿಗುತ್ತೆ. ಅನುಗ್ರಹದಿಂದ ಸ್ವಲ್ಪ ನಿಮಗೆ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಯಾರೆಲ್ಲ 7.5ಇಂದ ಬಳಲ್ತಿದ್ದೀರ ಅವರು ಈ ಎಳ್ಳನ್ನು ಹಾಕಿ ದೀಪ ಹಚ್ಚೋದನ್ನು ದೀಪಾರಾಧನೆಯನ್ನು ಮಾಡಬೇಕು. ಅಂದರೆ ಈಗ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಒಂದು ಅಕ್ಕಿ ಹಾಗೆ ಇನ್ನೊಂದು ಎಳ್ಳು. ಅಕ್ಕಿ ಬಂದು ಲಕ್ಷ್ಮೀ ದೇವಿಗೆ ಹಚ್ಚೋದು, ಎಳ್ಳು ಬಂದು ಶನಿ ದೇವರಿಗೆ, ಹಾಗೆ ಭೈರವ ದೇವರಿಗೆ ಮತ್ತು ಕಾಳಿ ಮಾತೆಗೆ, ಹಾಗೆ ಅಷ್ಟದಿಕ್ಪಾಲಕರಿಗೆ ಹಚ್ಚುವಂಥದ್ದು ದೀಪ ಆಗಿರುತ್ತೆ. ನಿಮಗೆ 7.5 ಇದ್ದವ್ರಿಗೆ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಹಾಗೆ ಮಾನಸಿಕ ನೆಮ್ಮದಿ ಇರೋದಿಲ್ಲ. ಹಾಗೆ ಏನೇ ಒಂದು ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಿರಲ್ಲ. ಈ ರೀತಿಯ ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಆದಷ್ಟು ಸ್ವಲ್ಪ ಕಡಿಮೆ ಆಗುತ್ತೆ, ಶನಿಯ ವಕ್ರದೃಷ್ಟಿ ಕಡಿಮೆ ಆಗುತ್ತೆ. ಈ ದೀಪನ ನೀವು ಗೋಧೂಳಿ ಲಗ್ನದಲ್ಲಿ ಅಂದರೆ ಸಂಜೆ ಟೈಮು ದೀಪನ ಹಚ್ಚೋದ್ರಿಂದ ಮನೆಗೆ ಲಕ್ಷ್ಮಿ ಬರೋ ಟೈಮ್ ಕೂಡ ಆಗಿರುತ್ತೆ. ಹಾಗಾಗಿ ಲಕ್ಷ್ಮಿಯನ್ನು ಕೇಳಿಕೊಂಡು ದೀಪನ ಹಚ್ಚಿ ಒಳ್ಳೇದು ಮಾಡಮ್ಮ ಅಂತ ಕೇಳಿಕೊಂಡು ನಮ್ಮನೆ ಐಶ್ವರ್ಯ ಅಭಿವೃದ್ಧಿ ಆಗಲಿ, ಸಮೃದ್ಧಿಗೆ ಬರಲಿ, ಹಾಗೆ ಮಾನಸಿಕ ನೆಮ್ಮದಿ ಸಿಗಲಿ. ಸಂತಾನ ಇಲ್ದಿರೋರು ಕೂಡ ಈ ದೀಪಾರಾಧನೆ ಮಾಡ್ಬೋದು. ಸಂತಾನ ಲಕ್ಷ್ಮಿ ಕೂಡ ನಿಮಗೆ ವರ ಕೊಡ್ತಾರೆ. ಹಾಗೆ ಯಾರೆಲ್ಲ ನಿಮಗೆ ಏನೇನು ಆಸೆಗಳಿರುತ್ತೆ ಅದನ್ನು ಬೇಡ್ಕೊಂಡು ಮನಸಲ್ಲೇ ಬೇಡ್ಕೊಂಡು ದೀಪಾರಾಧನೆ ಮಾಡಿ ನಂತರ ಮಂಗಳಾರತಿಯನ್ನು ಮಾಡಿ. ನಾನಿಲ್ಲಿ ದೀಪಗಳಿಗೆ ಪೂಜೆ ಮಾಡಿದ ನಂತರ ಹೊರಗಡೆ ಹೊಸ್ಲಿಗೆ, ಹಾಗೆ ಹೊಸ್ಲಿನ ದ್ವಾರ ಬಾಗಿಲಿಗೂ ಕೂಡ ಪೂಜೆ ಮಾಡಿ, ಹಾಗೆ ತುಳಸಿ ಕಟ್ಟೆಗೆ, ಹಾಗೆ ಹೊರಗಡೆ ದೇವರಿಗೆ ಯಾವ್ದಾದ್ರು ದೇವಸ್ಥಾನ ಕಾಣಿಸಿದ್ರು ಕೂಡ ದೇವ್ರುಗಳಿಗೆ ಪೂಜೆನ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ನಾನು ಮಂಗಳಾರತಿ ಕೂಡ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ವಿಡಿಯೋದಲ್ಲಿ ಹೇಗೆ ನೋಡ್ತಿದ್ದೀರ ಅದೇ ರೀತಿ ನೀವು ಕೂಡ ಮಾಡಿ. ಎಲ್ಲ ಪಾಸಿಟಿವ್ ಎನರ್ಜಿನೇ ಸಿಕ್ಕಿದೆ ನನಗೆ ಈ ಪೂಜೆ ಮಾಡುವಾಗ. ಒಳ್ಳೆಯದಾಗುತ್ತೆ ಅಂತ ಕೂಡ ಸೂಚನೆ ಸಿಕ್ಕಿದೆ. ಅದನ್ನು ವಿಡಿಯೋ ಕೂಡ ನಾನು ಲಾಸ್ಟಲ್ಲಿ ಎಂಡಿಂಗಲ್ಲಿ ಹಾಕ್ತೀನಿ. ದೀಪದ ಬತ್ತಿನಲ್ಲಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂತ ನಿಮಗೆ ಕೊನೆಯಲ್ಲಿ ವಿಡಿಯೋದಲ್ಲಿ ಒಂದು ವಿಡಿಯೋ ಕ್ಲಿಪ್ನಲ್ಲಿ ತೋರಿಸ್ತೀನಿ ನೋಡಿ, ನೀವು ನೋಡ್ಬೋದು. ಈಗ ನಾನು ಮಂಗಳಾರತಿ ಮಾಡ್ಕೊತಾ ಇದ್ದೀನಿ ಈ ದೀಪಕ್ಕೆ. ಈಗ ನೋಡಿ ಮಂಗಳಾರತಿನ ಮಾಡಿಕೊಂಡು ಅದು ಆರತಿ ಕೂಡ ನಾನು ತಗೊತಾ ಇದ್ದೀನಿ. ಈ ಪೂಜೆ ಎಲ್ಲ ಮುಗಿದ ನಂತರ ಈ ಅಕ್ಕಿ ಮತ್ತು ಎಳ್ಳು, ರಂಗೋಲಿ ಇದೆಲ್ಲ ಏನು ಮಾಡಬೇಕು ಅಂತ ಅಂದರೆ ಇದನ್ನೆಲ್ಲ ಒಂದು ಪ್ಲೇಟಿಗೆ ತಗೊಂಡು ಅಥವಾ ಎಲ್ಲನೂ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು ತಗೊಂಡು ಒಂದು ಹಸಿರು ಗಿಡದ ಹತ್ರ ತಗೊಂಡೋಗಿ ಗಿಡದ ಹತ್ರ ಕೆಳಗೆ ಹಾಕಿಬಿಡಬೇಕು. ಈ ಪೂಜೆಯನ್ನು ಕೇವಲ ಕಾರ್ತಿಕ ಮಾಸದಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ. ನೀವು ತಿಂಗಳಲ್ಲಿ 1 ಸಲ ಅಥವಾ 2 ಸಲ ಮಾಡಬಹುದು, ಅಥವಾ ನಿಮಗೆ ನೀವು ಡೈಲಿ ಮಾಡ್ತೀನಿ ಅಂದರೆ ಮಾಡಬಹುದು, ವಾರದ ದಿನಗಳಲ್ಲಿ ಮಾಡಬಹುದು. ತುಂಬ ಒಳ್ಳೆಯದು.
ದೀಪ ಅಂದರೆ ಸತ್ಯ ದೇವತೆ ಅಂತಾರೆ. ಹಾಗೆ ದೀಪ ಉರಿಯೋದ್ರಲ್ಲೂ ಕೂಡ ಎಲ್ಲ ರೀತಿಯ ಎನರ್ಜಿನ ನಾವು ತಿಳ್ಕೊಬೋದು. ಆಗಾಗ ಯಾರ ಮನೆಯಲ್ಲಿ ದೀಪ ಬೇಗ ಆರೋಗೋದು ಕೆಟ್ಟೋಗೋದು, ಎಷ್ಟೇ ಎಣ್ಣೆ ಹಾಕಿದ್ರೂ ಕೂಡ ಯಾವ ರೀತಿ ಬತ್ತಿ ಹೊಸ್ತು ಹಾಕಿದ್ರೂ ಕೂಡ ದೀಪ ಕೆಡ್ತಾ ಇದೆ ಅಂತ ಅಂದರೆ ಅವ್ರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಅಂತ ಅರ್ಥ. ಅದಕ್ಕೆ ಏನು ಪರಿಹಾರ ಮಾಡ್ಕೊಬೇಕು ಅದನ್ನು ನೀವು ಮಾಡ್ಕೊಬೇಕು. ಇಲ್ಲ ಅಂದರೆ ತುಂಬ ಮನೆಗೆ ತುಂಬ ಕೆಟ್ಟ ಶಕ್ತಿಗಳ ಕಾಟ ಹೆಚ್ಚಾಗಿರುತ್ತೆ ಅನ್ನೋದು ಅರ್ಥ ಆಗುತ್ತೆ ಅಲ್ಲೇ. ಹಾಗೆ ದೀಪನ ನೀವು ಡೈಲಿ ಬೆಳಗ್ಗೆ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವ್ರ ಮುಂದೆ ಹಚ್ಚೋದ್ರಿಂದ ಕೂಡ ನಿಮಗೆ ಪಾಸಿಟಿವ್ ಎನರ್ಜಿ ಕೂಡ ಸಿಗುತ್ತೆ. ಹಾಗೆ ಮನೆಯ ಯಶಸ್ಸಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಇನ್ನಷ್ಟು ಇಂತಹ ಉಪಯುಕ್ತ ಮಾಹಿತಿಗಳನ್ನು ಪಡ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಕೆಲವರಿಗೆ ಈ ವಿಡಿಯೋಗಳಿಂದ ಉಪಯೋಗ ಆಗುತ್ತೆ. ಸೊ ಅಂಥವರಿಗೆ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ಆ ವಿಡಿಯೋ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ದೀಪ ಉರಿಬೇಕಾದ್ರೆ ಹೇಗೆ ಹೂ ಬಂದಿದೆ ಅಂತ ನೋಡಿ, ಇದರಲ್ಲಿ ಈ ಕ್ಲಿಪ್ಪಿಂಗಲ್ಲಿ ತೋರಿಸ್ತಾ ಇದ್ದೀನಿ. ಝೂಮ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ಹೂ ಬಂದರೆ ನಾವೇನಾದರೂ ಪೂಜೆ ಮಾಡಿದಾಗ ಬೇಡ್ಕೊಂಡ್ರೆ ಈಡೇರುತ್ತೆ ಅಂತ, 100% ಈಡೇರುತ್ತೆ ಅಂತ ಸೂಚನೆ ಇದು. ಹೂ ಬಂದರೆ ತುಂಬ ಒಳ್ಳೆಯದು ನೋಡಿ. ಈ ದೀಪದಲ್ಲಿ ಬತ್ತಿ ಇರುತ್ತಲ್ಲ, ಆ ಬತ್ತಿಯಲ್ಲಿ ಮುಂದೆ ಈ ರೀತಿ ಹೂ ಬರಬೇಕು. ಅದನ್ನು ಝೂಮ್ ಮಾಡಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ. ಹಾಗೆ ಮಿಸ್ ಮಾಡಬೇಡಿ, ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡೋಕ್ಕಾಗಲ್ಲ ಹೂ ಹೇಗಿದೆ ಅಂತ. ಈಗ ಮುಂದೆ ಬರುತ್ತೆ, ನೋಡ್ತಾ ಇರ್ಬೋದು ನೋಡಿ. ಈಗ ಎಷ್ಟು ಚೆನ್ನಾಗಿ ಬಂದಿದೆ ಹೂ ಅಂತ. ಇದು ಡಿಫ್ರೆಂಟಾಗಿ ಬಂದಿದೆ, 5 ಅಥವಾ 6 ಹೂ ಬಂದಿದೆ. ಹಾಗೆ ದೀಪ ಕೂಡ ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ, ನೇರವಾಗಿ ಉರಿತಾ ಇದೆ, ಒಂದೇ ಸಮವಾಗಿ ಉರಿತಾ ಇದೆ. ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ. ಮುಂದೆ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂದರೆ ಎಲ್ಲ ಎಣಿಸ್ಕೊಬೋದು, ಅಷ್ಟು ಚೆನ್ನಾಗಿ ಹೂವು ಬಂದಿದೆ. ಇದಿಷ್ಟು ಅಕ್ಕಿ ಮತ್ತು ಎಳ್ಳನ್ನು ಹಾಕಿ ದೀಪ ಹಚ್ಚೋದ್ರ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ಆಗಿರುತ್ತೆ. ಈ ರೀತಿ ದೀಪ ಹಚ್ಚೋದ್ರಿಂದ ನಿಮಗೆ ಮನೆಗೆ ಅಭಿವೃದ್ಧಿ ಕೂಡ ಆಗುತ್ತೆ. ಹಾಗೆ ಅಷ್ಟೈಶ್ವರ್ಯ ಕೂಡ ಲಭಿಸುತ್ತೆ. ಹಾಗೆ ಶನಿದೇವರ ಅನುಗ್ರಹ ಕೂಡ ಸಿಗುತ್ತೆ. ಭೈರವ, ಕಾಲಭೈರವ, ಹಾಗೆ ಅಷ್ಟದಿಕ್ಪಾಲಕರು ಅಥವಾ ಊರಿನ ಗ್ರಾಮ ದೇವತೆಯ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂತ ದೀಪದಲ್ಲಿ. ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ಕೊನೆಯ ಕಾರ್ತಿಕ್ ಮಾಸದಲ್ಲಿ ಈ ದೀಪಾರಾಧನೆಯನ್ನು ಮಾಡಿ ಹಾಗೆ ಅಷ್ಟೈಶ್ವರ್ಯಗಳನ್ನ ಪಡ್ಕೊಳ್ಳಿ. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.